वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ शंकर भगवान आपके चरणों में
बन गए राय। सब धरती कागज करूं पर गुरु गुण लिखा न जाए, प्यारे गुरु गुण लिखा न जाए। सारे तीर्थ धाम आपके चरणों में, हे गुरुदेव प्रणाम आपके चरणों में। सारे तीर्थ धाम आपके चरणों में, हे गुरुदेव प्रणाम आपके चरणों में। मेरे बाबा है, मेरे बाबा, मेरे बाबा, मेरे बाबा, मेरे बाबा। ಭವ್ಯವಾದಂಥ ಮಹಾ ಮೆರವಣಿಗೆನೇ ಇವತ್ತು ನಮಗೆ ನಿಮ್ಮೆಲ್ಲರ ಭಕ್ತಿ ಎಷ್ಟು ಗಟ್ಟಿ ಇದೆ ಅನ್ನುವಂಥದ್ದು ಅದು ತೋರಿಸಿಕೊಡುತ್ತದೆ. ಕೇಳಿದ್ರೆ ಶ್ರಾವಣ ಪ್ರಾರಂಭವಾಗಿ ಬಹುಶಃ ಮುಗಿಲಿಕ್ಕೆ ಬಂತು, ಇನ್ನೂ 4-5 ದಿವಸ ಆದರೆ ಶ್ರಾವಣ ಮಾಸ ಮುಕ್ತಾಯ ಆಗಿ ಹೋಗ್ತದೆ. ಶ್ರಾವಣ ಮಾಸದಲ್ಲಿ ಯಾವುದೇ ಶಾಖಾ ಮಠದಲ್ಲಿ ಆಗಿರ್ಬೋದು, ಮೂಲ ಮಠದಲ್ಲಿ ಆಗಿರ್ಬೋದು, ಈ ವರ್ಷ ನಾನು ಯಾವುದೇ ಮಠದಲ್ಲಿ ಪಾದ ಪೂಜೆಗೆ ಅವಕಾಶ ಕೊಟ್ಟಿಲ್ಲ. ಕೊಟ್ಟಿರುವುದು ಭಕ್ತಿ ಬರೀ 10 ವರ್ಷ ಅಲ್ಲ, 100 ಅಲ್ಲ, 1000 ವರ್ಷ ಕಳೆದರೂ ಕೂಡ ಈ ಭಕ್ತಿ ಶ್ರದ್ಧೆಯನ್ನ ನಿಮ್ಮ ಹತ್ರ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಂಥ ವೈಭವವಾದಂಥ ವಾತಾವರಣ. ಇವತ್ತು ನಮ್ಮ ವೀರ್ ಶೆಟ್ಟಿ ಪಾಟೀಲ್ ಅವರು, ಅವರೆಲ್ಲ ತಂಡದವರು ನವದಿನ ಬಸವೇಶ್ವರ ರಥದಿಂದ ಇವತ್ತು ಶ್ರೀಮಠದವರೆಗೆ ಒಂದು ಭವ್ಯವಾದಂಥ ಮೆರವಣಿಗೆಯನ್ನ ಮಾಡ್ತಾ ಬಂದರು. ಅವರು ಎಷ್ಟು ಅದ್ಭುತವಾಗಿರುವಂಥ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ರು ಅಂತಂದ್ರೆ ಬಹುಶಃ ನನಗನ್ನಿಸ್ತದೆ ಬೀದರಿನ ಕಾರ್ಯಕ್ರಮ, ಬೀದರಿನ ಭಕ್ತರು ಮೊದಲೇ ಮಾಡಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಮಾಡಿದ್ದೇ ಆದರೆ ಅದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮದ ಸಾಕ್ಷಿಯಾಗಿರುವಂಥದ್ದು. ಇವತ್ತಿನ ಈ ಭವ್ಯವಾದಂಥ ಮೆರವಣಿಗೆಯನ್ನು ನೋಡಿದಾಗ ಅವಾಗ 2004ನೇ ಇಸ್ವಿಯಲ್ಲಿ ಪೂಜ್ಯ ಗುರುಗಳು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶ್ರೀಮಠದ ಹಿರಿಯರು, ಜಗನ್ನಾಥ್ ಸಾಹೇಬರು, ಮುರಳೀಧರ ಹೆಕ್ಲರ್ಕರ್ ಅವರು, ಎಲ್ಲ ಜೋಪಾಟಿ ಅವರು, ಎಲ್ಲರೂ ನಮ್ಮ ಮಠದ ಏನು ಭಕ್ತರು, ಹಳೆಯ ಹಿರಿಯ ಭಕ್ತರಿದ್ದಾರೆ, ಅವರೆಲ್ಲರ ಒಂದು ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಆಯಿತು. ಬಹುಶಃ ಬೀದರಿನ 2004ರಲ್ಲಿ ಆಗಿರುವಂಥ ಆ ಕಾರ್ಯಕ್ರಮ, ಆ ಮೆರವಣಿಗೆ ಬಹುಶಃ ನನಗೆ ಅನಿಸ್ತದೆ 2004 ಅಲ್ಲಿಂದ ಇಲ್ಲಿವರೆಗೆ ಸರಿ ಸುಮಾರು 20 ವರ್ಷ 22 ವರ್ಷ ಆಗ್ಲಿಕ್ಕೆ ಬಂತು. ಆ ಕಾರ್ಯಕ್ರಮ ಮುಗಿದ ನಂತರ ನಾನು ಅನೇಕ ಮುಗುಳ್ಕೋಟದಲ್ಲಿ, ಜಿಡ್ಗಾದಲ್ಲಿ, ಬೆಳಗಾವಿಯಲ್ಲಿ, ಕಲಬುರಗಿಯಲ್ಲಿ, ಬೆಂಗಳೂರಿನಲ್ಲಿ, ಅನೇಕ ಜಿಲ್ಲೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇವತ್ತಿಗೂ ಕೂಡ ಅಭಿಮಾನದಿಂದ ಹೇಳ್ತೇನೆ, ಬೀದರ್ ಭಕ್ತರು ಮಾಡಿರುವಂಥ ಕಾರ್ಯಕ್ರಮದಂಗೆ ಯಾವ ಮಠದ ಭಕ್ತರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಮೆರವಣಿಗೆ ಬರೋಬ್ಬರಿ 9 ಗಂಟೆ ಮೆರವಣಿಗೆ, 8 ಕಿಲೋಮೀಟರ್ ಆ ಮೆರವಣಿಗೆ, ರಥ, ಕುದುರೆ ಅದೆಲ್ಲ ನೋಡಿದಾಗ ಇವತ್ತು ಮತ್ತೆ 2004ರ ಆ ಮೆರವಣಿಗೆ, ಇವತ್ತು ವೀರ್ ಶೆಟ್ಟಿ ಪಾಟೀಲ್ ಅವರು, ಅವ್ರ ತಂಡದವರು ಮಾಡಿರುವಂಥ ಮೆರವಣಿಗೆ ಮತ್ತೆ ಆ ಮೆರವಣಿಗೆಯನ್ನು ನೆನೆಸ್ಕೊಟ್ಟಿರುವಂಥ. ಹಾಗಾಗಿ ಇವತ್ತು ಈ ಮಠದ ಪುಣ್ಯ ಭೂಮಿಯಲ್ಲಿ ಬಹುಶಃ ಬಹಳ ದಿವಸದಿಂದ ಕಾರ್ಯಕ್ರಮ ನಡೆದಿರಲಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗಲಾರದು ಅದು ಒಳ್ಳೆಯದಕ್ಕೆ. ಗೀತೆ ಒಳಗಡೆ ಬಹಳ ಅದ್ಭುತವಾಗಿರುವಂಥ ಮಾತನ್ನ ಕೃಷ್ಣ ಹೇಳಿರ್ತಾನೆ. ಹಾಗಾಗಿ ಇವತ್ತು ನವ್ವಾದ ಗ್ರಾಮದಲ್ಲಿ ಈ ಮಠದಲ್ಲಿ ಸುಮಾರು 11 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ನಡೆದಿರಲಿಲ್ಲ. ಆದರೆ
ಈ ಮಠದಲ್ಲಿ ಮತ್ತೆ ಈ ವರ್ಷ ಆ ಕಾರ್ಯವನ್ನ ಪ್ರಾರಂಭ ಆಗಿದೆ ಅಂದ್ರೆ ಮುಂದೆ ಈ ಮಠಕ್ಕೆ ಒಂದು ಬಹಳ ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯಲ್ಲ. ಈ ಭಕ್ತ ಸ್ತೋಮ, ಈ ಜನಸ್ತೋಮ ಎಲ್ಲ ನೋಡಿದ್ರೆ ಬಹುಶಃ ನಮಗೆ ಇಷ್ಟು ಸಣ್ಣ ಮಠದ ವ್ಯಾಪ್ತಿ ಬಹಳ ಕಡಿಮೆ ಆಗ್ತದೆ, ಅದು ಬೀದರ್ ಜಿಲ್ಲೆಯ ಭಕ್ತರಿಗೆ. ಹಾಗಾಗಿ ಸಿದ್ದರಾಮ ಶಿವಯೋಗಿಗಳು ಇದೇ ನೌಬಾದ್ನಲ್ಲಿ ನಮ್ಮೆಲ್ಲ ಏನು ನೌಬಾದ್ ಗ್ರಾಮದ ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಜಗನ್ನಾಥ್ ಅವರು, ಸಿದ್ದರಾಮಪ್ಪ ಅವರು, ಅವರೆಲ್ಲ ಏನು ಒಂದು ಎಲ್ಲ ಕುಟುಂಬದ ಸದಸ್ಯರು ಸೇರಿಕೊಂಡು ಪೂಜ್ಯ ಗುರುಗಳು ನೌಬಾದ್ನಲ್ಲಿ ಒಂದು ಬಹಳ ದೊಡ್ಡ ಮಠ ಆಗಬೇಕು, ಬೀದರ್ ಜಿಲ್ಲೆ ಅದು ಇಡೀ ವಿಶ್ವದಲ್ಲಿಯೇ ತನ್ನದೇ ಆಗಿರುವಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಬಸವಣ್ಣನವರು ತಮ್ಮ ಅನುಭವ ಮಂಟಪವನ್ನು ಕಟ್ಟಿ ಕಲ್ಯಾಣ ನಾಡು ಬೀದರ್ ಜಿಲ್ಲೆ ಇಡೀ ವಿಶ್ವಕ್ಕೆ ಪರಿಚಯಿಸಿರ್ತಕ್ಕಂಥ ಆ ಪುಣ್ಯಾತ್ಮನ ಒಂದು ಪುಣ್ಯಕ್ಷೇತ್ರ ಆಗಿರುವಂಥ ಬೀದರ್ ಜಿಲ್ಲೆ ವಿಶ್ವಕ್ಕೆ ಚಿರಪರಿಚಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಪುಣ್ಯ ಭೂಮಿಯಲ್ಲಿ ಸುಮಾರು ನೂರಾರು ಜನ ಅಲ್ಲ ಸಾವಿರಾರು ಜನ ಸಂತರು ಮಹಾತ್ಮರು ನಡೆದಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಯಾವ ಥರ ಬಸವಣ್ಣನವರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯನ್ನ ಮಾಡಿರುವಂಥ ಈ ಬೀದರ್ ಜಿಲ್ಲೆ ಇದೆ. ಈ ಬೀದರ್ ಜಿಲ್ಲೆಯಲ್ಲಿ ಇಡೀ ಮುಗುಳುಕೋಡು ಮಹಾಮಠದ ಒಂದು ಶಾಖಾ ಮಠ ಅದು ಬಹಳ ಅದ್ಭುತವಾಗಿ ಮತ್ತು ಎಲ್ಲ ಮಠದಕ್ಕಿಂತಲೂ ಎತ್ತರವಾಗಿ ಬೀದರ್ ಜಿಲ್ಲೆಯ ಮಠ ಆಗಬೇಕು ಅಂತ ಅವರು ಸಂಕಲ್ಪ ಮಾಡಿ ಅವರು ಕೊಟ್ಟಿರುವಂಥ 3 ಎಕರೆಯಲ್ಲಿ ಭೂಮಿ ಪೂಜೆಯನ್ನು ಅವರ ಕೈಯಿಂದನೇ ಮಾಡಿರುವಂಥ ಇತಿಹಾಸ ಇದೆ. ಕಾರಣಾಂತರಗಳಿಂದ ಅದ್ಯಾಕೋ ಇಷ್ಟು ದಿನ ತಡ ಆಗ್ತಾ ಇದೆ. ಆದರೆ ಅದೇನೋ ಒಂದು ದೈವ ಇಚ್ಛೆ, ಭಗವಂತನ ಇಚ್ಛೆ, ಅದು ಯಾಕೆ ತಡ ಆಯಿತು ಅನ್ನುವಂಥದ್ದು ಅದರ ಉತ್ತರ ಮುಂದಿನ ದಿನದಲ್ಲಿ ಎಲ್ಲ ಭಕ್ತರಿಗೆ ಗೊತ್ತಾಗ್ತದೆ. ಹಾಗಾಗಿ ಈಗ ಮತ್ತೆ ಈ ಮಠದಲ್ಲಿ ಆ ಕಾರ್ಯ ಪ್ರಾರಂಭ ಆಗಿದೆ ಅಂತಂದ್ರೆ ಬಹುಶಃ ನನಗನ್ನಿಸ್ತದೆ ಮುಂದಿನ ವರ್ಷ ಈ ಪಾದ ಪೂಜೆ ಅದೇ ಜಾಗದಾಗ ಆಗ್ತೈತಿ ಅನ್ನುವಂಥ ಒಂದು, ಯಾಕಂದ್ರೆ ಸಿದ್ದರಾಮ ಶಿವಯೋಗಿಗಳು ಏನು ನುಡಿದಿರುವಂಥ ವಾಣಿ ಇದೆ, ಏನು ಅವರು ಹೇಳಿರುವಂಥ ಆ ಭವಿಷ್ಯದ ನುಡಿಗಳಿದ್ದಾವೆ, ನಾನು ಇಷ್ಟು ಸಮರ್ಥವಾಗಿ ನಾನು ಹೇಳ್ತೇನೆ ಅಂತಂದರೆ ಸೂರ್ಯ ಚಂದ್ರರ ಬದಲಾಗ್ಬೋದು, ಆದರೆ ಸಿದ್ದರಾಮ ಶಿವಯೋಗಿಗಳ ಗುರುವಾಣಿ ಎಂದೂ ಕೂಡ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನೋ ಒಂದು ಭವಿಷ್ಯ ಇದೆ. ಹೀಗಾಗಿ ಮತ್ತೆ ಈ ಕಾರ್ಯವನ್ನು ಇಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮ ಶಿವಯೋಗಿಗಳು ಏನು ತಮ್ಮ ಹಸ್ತದಿಂದ ಪ್ರಾರಂಭ ಮಾಡಿರುವಂಥ ಆ ಒಂದು ದೇವಸ್ಥಾನದ ಕಾರ್ಯ, ಮಠದ ಕಾರ್ಯ ಬಹುಶಃ ಬಹಳ ದೊಡ್ಡ ಇತಿಹಾಸವನ್ನು ಸೃಷ್ಟಿಸುವಂಥ ಮಠ ಬೀದರ್ ಜಿಲ್ಲೆಯಲ್ಲಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೆ ತಿಳಿಸಿ ಇವತ್ತು ಬಹಳ ಎಷ್ಟು ಹುರುಪು ಹುಮ್ಮಸ್ಸು ಬಹುಶಃ ಎಲ್ಲ ತಾಯಿಯಂದಿರು, ಹೆಣ್ಮಕ್ಳು, ಇಡೀ ಯಲ್ಲಾಲಿಂಗೇಶ್ವರ ಈ ಬಡಾವಣೆಯ ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು, ಜೊತೆಗೆ ಇಡೀ ನೌಬಾದ್ ಭಾಗದ ಎಲ್ಲ ತಾಯಿಯಂದಿರುವಂಥದ್ದು. ನಮ್ಮ ವೀರಶೆಟ್ಟಿ ಪಾಟೀಲ್ ಅವರಂತೂ ಬಹುಶಃ ಅವರ ತಂಡ ಬಹಳ ದೊಡ್ಡ ಹೆಂಗೈತಿ ಅಂತಂದರೆ ಅವರು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅವರು ಬಹುಶಃ ಈ ಒಂದು ತಿಂಗಳ ಈ ಶ್ರಾವಣ ಪ್ರಾರಂಭ ಆಯ್ತಂದ್ರೆ ಅವರು ಚಾಂಗ್ಲೇರದಲ್ಲಿ ಅಲ್ಲೇ ಇರ್ತಾರೆ. ಅಲ್ಲಿ ಹೋಗಿ ಆ ವೀರಭದ್ರೇಶ್ವರರ ಸೇವೆಯನ್ನು ಮಾಡಿ ಇಲ್ಲಿ ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂಥದ್ದು, ಇದೆಲ್ಲ ಈ ಕಾರ್ಯವನ್ನು ನೋಡಿದಾಗ ಬಹುಶಃ ನನಗೆ ಆ ಮೆರವಣಿಗೆ ಒಳಗೆ ಕೂತಾಗ ಅವ್ರಿಗೆ ನೋಡಿದ್ರೆ ಆ ವೀರಭದ್ರೇಶ್ವರಿಗೆ ನೋಡ್ದಂಗೆ ಆಗ್ತದೆ. ಅಂದರೆ ಭಕ್ತಿ ಇದ್ದಲ್ಲಿ ಭಗವಂತ ಇರ್ತಾನೆ. ಹೀಗಾಗಿ ಎಲ್ಲಿ ಭಕ್ತಿಯ ಆ ಒಂದು ಕೇಂದ್ರ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ. ಹೀಗಾಗಿ ಅವರ ಒಂದು ತಂಡ ಇವತ್ತು ಬಹಳ ಅದ್ಭುತವಾಗಿ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅನೇಕ ಜನ ತುಲಾಭಾರ ಸೇವೆಯನ್ನು ಮಾಡಿದ್ರು, ಅನೇಕ ಜನ
ಭಕ್ತಿ ಸೇವೆಯನ್ನು ಮಾಡಿದ್ರು. ಇಷ್ಟೊಂದು ಹೂವಿನ ಅಲಂಕಾರವನ್ನು ಮಾಡಿ ನೀವೇನು ಗುರುಗಳಿಗೆ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದಿರಿ. ನಿಮ್ಮ ಎಲ್ಲ ಬಾಡಿ ಹೋಗುವಂಥ ಈ ಹೂವ ಪತ್ರಿಗಳನ್ನು ನೀವು ಭಕ್ತಿಪೂರ್ವಕವಾಗಿ ನೀವು ನನಗೆ ಸಮರ್ಪಣೆ ಮಾಡಿದಿರಿ. ಆದರೆ ಅವು ಬಾಡಿ ಹೋಗ್ಬೋದು. ಈ ಹೂವು ಮತ್ತು ಈ ಪತ್ರಿಯಲ್ಲಿ ನಿಮ್ಮ ಶ್ರೇಷ್ಠವಾದಂಥ ಭಕ್ತಿ ತುಂಬಿ ಪಾದಕ್ಕೆ ಸಮರ್ಪಣೆ ಮಾಡಿದ್ರಲ್ಲ, ಆ ಭಕ್ತಿ ಎಂದೂ ಕೂಡ ಬಾಡಿ ಹೋಗೋದಿಲ್ಲ, ಎಂದೂ ಕೂಡ ಅಳಕಿ ಹೋಗೋದಿಲ್ಲ. ಅಂತ ಶ್ರೇಷ್ಠವಾದಂಥ ಭಕ್ತಿ ಶ್ರದ್ಧೆಯನ್ನು ಸಮರ್ಪಣೆ ಮಾಡಿದಿರಿ. ನಿಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಶ್ರಾವಣ ಮಾಸದ ಈ ಪುಣ್ಯ ಗಳಿಗೆಯಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಬರುವಂಥ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದದಿಂದ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ. ನಿಮ್ಮೆಲ್ಲರ ಮನೆಯಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ತುಂಬಿ ತುಳುಕಲಿ. ನೀವೆಲ್ಲರೂ ಸನ್ಮಾರ್ಗದಿಂದ ನಡೆಯುವಂಥ ಒಂದು ಪರಂಪರೆ ನಿಮ್ಮದಾಗಬೇಕು. ನೀವೆಲ್ಲರೂ ಆ ಸನ್ಮಾರ್ಗದ ಪರಂಪರೆಯಲ್ಲಿ ನೀವು ಹೋಗಿದ್ದೇ ಆದರೆ ಸ್ವತಃ ಭಗವಂತನೇ ನಿಮ್ಮ ಜೊತೆಗೆ ಇದ್ದು ನಿಮಗೆ ರಕ್ಷಣೆ ಮಾಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ತಾವೇನು ಭಕ್ತಿಯಿಂದ ಭಾಗಿಯಾಗಿರುವಂಥದ್ದು. ಭಾಳ ಜನ ಮೆರವಣಿಗೆ ಹೊಂಟೈತಿ, ಸುಮ್ಮನೆ ಹೋಗೋದು ಬೇಡ, ಸಣ್ಣ ಮಳೆ ಬಂದು ಎಲ್ಲರಿಗೂ ಈ ಮಡಿ ಮಾಡಬೇಕಾದ್ರೆ ದೇವಸ್ಥಾನದಾಗ ತೀರ್ಥ ಹಾಕ್ತಾರಲ್ಲ, ಹಂಗೆ ಅವನ್ನೆಲ್ಲರಿಗೂ ತೀರ್ಥ ಹಾಕಿ ಮಡಿ ಮಾಡ್ಲಿಕ್ಕೆ ಬಂದಾನ. ಏನೂ ಅಂಜೋ ಕಾರಣ ಇಲ್ಲ, ನೀವು ಸುಮ್ಮನೆ ಸಮಾಧಾನ ಹೋಗಲಿ ಅಂತ ಹೇಳಿದೆ. ಅಲ್ಲಿಂದ ಇಲ್ಲಿವರೆಗೆ ಜಿಟಿ ಅಷ್ಟೇ ಐತಿ. ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡ್ಡಿ ಆಗಲಿಲ್ಲ, ಅವ ಬರೋದು ಬಿಡಲಿಲ್ಲ. ಯಾಕೆ ಅಂದರೆ ಈ ವೈಭವವನ್ನು ನೋಡಿ ಅವರಿಗೂ ಕೂಡ ಭಾಳ ಸಂತೋಷ ಆಗಿ ಈ ಕಾರ್ಯಕ್ರಮಕ್ಕೆ ಅವನು ಶುಭ ಹಾರೈಸಕ್ಕೆ ಬಂದನ ವಿನಾ ಈ ಕಾರ್ಯಕ್ರಮಕ್ಕೆ ಕೆಡಿಸ್ಲಿಕ್ಕೆ ಬಂದಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಸಿದ್ದರಾಮ ಶಿವಯೋಗಿಗಳು, ಯಲ್ಲಾಲಿಂಗ ಪ್ರಭುಗಳು ಈ ಪುಣ್ಯ ಪರಂಪರೆಯನ್ನು ಕಟ್ಟಿದಂಥ ಮಹಾ ಮಹಿಮಾಶಾಲಿಗಳು. ಅಂಥವರ ಒಂದು ಇತಿಹಾಸ, ಅಂಥವರ ಒಂದು ಪುಣ್ಯ ಪರಂಪರೆ ದಾರಿಯಲ್ಲಿ ಇವತ್ತು ಬೀದರ್ ಭಕ್ತರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಇವತ್ತು ಮುಚಲಾಂಬದಿಂದ ಬಂದಿದ್ದಾರೆ, ಚಾಂಬಳದಿಂದ ಬಂದಿದ್ದಾರೆ. ಇವತ್ತು ನಮ್ಮ ಬೀದರ್ ಜಿಲ್ಲೆ ಬಾರ್ಕಿ ತಾಲೂಕು, ಔರಾದ್ ತಾಲೂಕು, ಬಸವಕಲ್ಯಾಣ ತಾಲೂಕು, ಚಿಡುಗುಪ್ಪ, ಔರಾದ್ ತಾಲೂಕಿನಿಂದ ಬಂದಿದ್ದಾರೆ. ಬಹುಶಃ ಅನೇಕ ಕಡೆಯಿಂದ, ಅದಲ್ಲದೆ ಮಹಾರಾಷ್ಟ್ರ ಭಾಗದಿಂದಲೂ ಕೂಡ ಬಂದಿದ್ದಾರೆ. ಯಾಕಂದರೆ ಬೀದರ್ನಲ್ಲಿ ಆಗುವಂಥ ಕಾರ್ಯಕ್ರಮ ಈ ವರ್ಷ ಏನೋ ಯಾಕೋ ಗೊತ್ತಿಲ್ಲ, ಎಲ್ಲರಲ್ಲಿ ಅದೊಂದು ಹೊಸ ಉತ್ಸಾಹನೇ ತುಂಬೈತಿ. ಯಾಕೆ ತುಂಬೈತಿ ಏನೋ ಗೊತ್ತಿಲ್ಲ. ಆದರೆ ಬೀದರ್ದಾಗ ಭಾಳ ವರ್ಷ ನಂತರ ಈ ಒಂದು ಜಾತ್ರೆ, ಈ ಒಂದು ಕಾರ್ಯಕ್ರಮ ನಡೀತದೆ ಅಂತಂದರೆ ಮತ್ತಷ್ಟು ಎಲ್ಲ ಭಕ್ತರಿಗೆ ಹುರುಪು ಹುಮ್ಮಸ್ಸನ್ನು ತುಂಬಿ ಈ ಜಾತ್ರೆಯನ್ನು, ಈ ಕಾರ್ಯಕ್ರಮ ಪಾದಪೂಜೆಯನ್ನು ಆಗ್ತಕ್ಕಂಥದ್ದು ಏನಿದೆ, ಇದೇ ಹುರುಪು ಹುಮ್ಮಸ್ಸು, ಇದೇ ಭಕ್ತಿ ಶ್ರದ್ಧೆ ಯಾವಾಗಲೂ ನಿಮ್ಮ ಹತ್ರ ತುಂಬಿ ತುಳುಕಲಿ. ಈ ಭಕ್ತಿ ಶ್ರದ್ಧೆ ನಿಮ್ಮ ಹತ್ರ ಇಷ್ಟು ಗುರುವಿನ ಮೇಲೆ ಗಟ್ಟಿಯಾದಂಥ ನಂಬಿಕೆ ಇತ್ತು ಅಂದರೆ ಮುಗುಲ್ ಹರಿದು ಮೈ ಮೇಲೆ ಬಿದ್ದರೂ ನಿಮ್ಗೆ ಏನೂ ಆಗೋದಿಲ್ಲ ಅಂತ ಒಂದು ಆಶೀರ್ವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲ ಸುಮಾರು ದಿವಸಗಳಿಂದ ನಮ್ಮ ಡಾಕ್ಟರ್ ಪಾರ್ವತಿ ಜಗನ್ನಾಥ್ ಅವರು ಎಲ್ಲರೂ ಸೇರಿಕೊಂಡು ಒಂದು ತಂಡ ಮಾಡಿಕೊಂಡು ಮಹಿಳಾ ಮಂಡಳಿಯನ್ನು ಕೂಡ ಇವತ್ತು ಆಶೀರ್ವಾದದ ರೂಪದಲ್ಲಿ ನಿಮಗೆ ಅದನ್ನು ತಲುಪಿಸ್ತಾರೆ. ಹಾಗಾಗಿ ಇವತ್ತಿನ ಈ ಪುಣ್ಯಮಯವಾಗಿರುವಂಥ ಮಹಾಪೂಜೆ ಕಾರ್ಯಕ್ರಮಕ್ಕೆ ನೀವೇನು 1 ರೂಪಾಯಿ ಆಗಲಿ, ಲಕ್ಷ ಆಗಲಿ, 1000 ಆಗಲಿ, ಏನು ಸೇವೆಯನ್ನು ಕೊಟ್ಟಿದ್ದೀರಿ, 1ಕ್ಕೆ ಲಕ್ಷ ರೂಪಾಯಿ ಕೊಟ್ಟವರಿಗೆ ಬರೀ ಆಶೀರ್ವಾದ ಅನ್ನೋದಕ್ಕಿಂತನೂ ಲಕ್ಷ ಕೊಡಲಿ, 1 ಕೊಡಲಿ, ಆದರೆ ಗುರು ಪರಂಪರೆಯ ಲಕ್ಷ್ಯ ಎಲ್ಲರ ಮೇಲೆ ಇರ್ತದೆ ಅನ್ನುವಂಥದ್ದು ಮಾತ್ರ ಗುರುಗಳು ಹೇಳ್ತಿದ್ರು. ಯಾರು ಬಂದರೂ ಸಮಾನತೆ ದೃಷ್ಟಿ ನನ್ನ ಹತ್ರ ಇದೆಯೋ, ಭೇದ ಭಾವ ಇಲ್ಲ. ಒಬ್ಬ ಮಂತ್ರಿ ಬರಲಿ, ಶ್ರೀಮಂತ ಬರಲಿ, ಕೋಟ್ಯಾಧೀಶ ಬರಲಿ, ಅವನಿಗೂ 2 ಪ್ರಸಾದ ಪುಡಿನೇ ಕೊಡ್ತೀನಿ. ಒಬ್ಬ ಕೂಲಿ ಮಾಡುವಂಥ ಕೂಲಿಕಾರ ಬಂದರೂ ಕೂಡ ಅವನಿಗೂ 2 ಪ್ರಸಾದ ಪುಡಿನೇ ಕೊಡ್ತೀನಿ.
ಆದರೆ ನನ್ನ ಆಶೀರ್ವಾದದಲ್ಲಿ ಭೇದ ಇಲ್ಲ ಅನ್ನುವಂಥ ಮಾತನ್ನು ಹೆಂಗೆ ಗುರುಗಳು ಹೇಳಿದರು, ಆ ಥರ ಇವತ್ತು ಅವರವರ ಶಕ್ತಿ ಅನುಸಾರವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಆ ಗುರುಗಳು 1ಕ್ಕೆ 10 ಅಲ್ಲ, 1ಕ್ಕೆ 100 ಅಲ್ಲ, 1ಕ್ಕೆ 1000 ಕೊಟ್ಟು ರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಎಲ್ಲ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ. ಇದೇ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಠದಲ್ಲಿ ಮುಂದುವರಿಯಲಿ, ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಇದೇ ಥರ ಗುರುವಿನ ಮೇಲೆ ಸದಾಕಾಲ ಇರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಆಶೀರ್ವದಿಸಿ ಸೇರಿರುವಂಥ ಎಲ್ಲ ವೀರಶೆಟ್ಟಿ ಪಾಟೀಲ್ ಅವ್ರನ್ನ ಮೊದಲು ಮಾಡಿಕೊಂಡು ಅವರೆಲ್ಲ ತಂಡದವ್ರನ್ನ, ಶ್ರೀಮಠದ ಎಲ್ಲ ಹಿರಿಯರನ್ನು, ಈ ಕಾರ್ಯಕ್ರಮವನ್ನು ಮನಿ ಮಠ ಎಲ್ಲ ಬಿಟ್ಟು ತಿಂಗಳಗಂಟಲೆ ಈ ಮಠದೊಳಗಡೆ ಇದ್ಕೊಂಡು ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಮಲ್ಲಿಕಾರ್ಜುನ್ ಡಾಕ್ಲಗಿ ಅವ್ರನ್ನ ಮೊದಲು ಮಾಡಿಕೊಂಡು ಎಲ್ಲ ಶ್ರೀಮಠದ ಸೇವಾರ್ಥಿಗಳನ್ನು, ಶ್ರೀಮಠದ ಎಲ್ಲ ಸೇವಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಇವತ್ತು ಶ್ರೀಮಠದ ನೆಚ್ಚಿನ ಶಿಷ್ಯರು, ಖ್ಯಾತ ವೈದ್ಯರು, ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯ ಏನು ಆ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಕೂಡ ಇವತ್ತಿನ ಈ ವೇದಿಕೆಗೆ ಬಂದಿದ್ದಾರೆ. ಬಹುಶಃ ಇವತ್ತು ನಾವು ಡಾಕ್ಟರ್ ಸಿದ್ದಾರೆಡ್ಡಿ ಅಂತಂದರೆ ಬಹುಶಃ ನಿಮ್ಮೆಲ್ಲರಿಗೂ ಅವರು ಹೆಂಗೆ ಸೂರ್ಯಚಂದ್ರರು ಪರಿಚಯ ಇಲ್ಲದ ವ್ಯಕ್ತಿಗಳಿಲ್ಲ, ಹಾಗೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ಸಿದ್ದಾರೆಡ್ಡಿ ಡಾಕ್ಟರ್ ಗೊತ್ತಿಲ್ಲದ ವ್ಯಕ್ತಿನೇ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಅಂತ ಸಿದ್ದಾರೆಡ್ಡಿ ಡಾಕ್ಟರ್ ಅವರು ಶ್ರೀಮಠದ ಒಂದು ನಿರಂತರವಾದಂಥ ಗುರು ಸೇವೆಯನ್ನು ಮಾಡಿ ಅವರು ಈ ಮಠದ ನೆಚ್ಚಿನ ಶಿಷ್ಯರಾಗಿರ್ತಕ್ಕಂಥವ್ರು. ಅಂಥವರ ಸುಪುತ್ರರಾಗಿರುವಂಥ ಡಾಕ್ಟರ್ ವಿಕ್ರಮ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಗುರುವಿನ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸೇರಿರುವಂಥ ಬೀದರ್ ನಗರದ ಮತ್ತು ಎಲ್ಲ ಜಿಲ್ಲೆಯ ಸದ್ಭಕ್ತರಿಗೆ ಆ ಉಭಯ ಗುರುಗಳ ದಿವ್ಯ ಆಶೀರ್ವಾದದ ಶ್ರೀರಕ್ಷೆ ಸದಾಕಾಲ ಇರಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಮಾಡಿ ಸೇರಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಶುಭವಾಗಲಿ. ಸರ್ವೇ ಜನ ಸುಖವಾಗಿ. ಶ್ರಾವಣ ಮಾಸದ ನಿಮಿತ್ತ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ನವಬಾದ್ದಲ್ಲಿ ಒಂದು ಅದ್ದೂರಿ ಒಂದು ಮೆರವಣಿಗೆ ಮುಖಾಂತರ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದ ನಗರಸಭೆ ಸದಸ್ಯರಾದ ವೀರಶೆಟ್ಟಿ ಪಾಟೀಲ್ ಅವರ ಅಣ್ಣನವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಓಂ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಇವತ್ತಿನ ನೋಬಾದ ಚೌರಸ್ತಾ ವೃತ್ತದಿಂದ ಭವ್ಯ ಮೆರವಣಿಗೆ ಹಾಗೂ ವಾದ್ಯ ಡಿಜೆ ಮತ್ತು ಅನ್ನದಾಸೋಗ ಮತ್ತು ಕಳಸಾರೋಹಣ ಆಯಿತು. ಅವರಿಗೆ ಬಂಗಾರದ ಕಿರೀಟ ಪ್ರತಿಯೊಂದು ಕೂಡ ಎಲ್ಲ ಭಕ್ತಾದಿಗಳ ಇವತ್ತಿಂದ ನೆರವೇರಿಸಲಾಗಿದೆ. ಅದೇ ರೀತಿ ಎಲ್ಲರಿಗೆ ಮಳೆ ಬೆಳೆ ಎಲ್ಲ ಆಗಲಿ ಅಂತೇಳಿ ಗುರುವಿನ ಆಶೀರ್ವಾದ ಆಗಿದೆ. ಅದರಿಂದ ಮುಂದೆ ಬರುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಮತ್ತೆ ಬಂದು ಭಕ್ತಾದಿಗಳು ಪಾಲ್ಗೊಳ್ಬೇಕಂತ ಹೇಳಕ್ಕೆ, ಈ ಮಠಕ್ಕೆ ಮತ್ತೆ ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳಕ್ಕೆ ನಾನು ಮನವಿ ಮಾಡ್ತೀನಿ. ಇವತ್ತಿನ 17ನೇ ತಾರೀಕಿನ ಐತಿಹಾಸಿಕ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿ ಅಪ್ಪ ಅವರು ಹಾಗೂ ವೀರಶೆಟ್ಟಿ ಪಾಟೀಲ್ ನವಬಾದ ಮಹೇಶ್ ಮೈಲಾರೆ ಅವರ ನೇತೃತ್ವದಲ್ಲಿ ಭವ್ಯವಾದ ಮೆರವಣಿಗೆಯನ್ನು ನಡೆಸಿ ಅವರನ್ನು ಅತಿ ಗೌರವಯುತವಾಗಿ ನಮ್ಮ ನವಬಾದ ಯಲ್ಲಾಲಿಂಗ ಮಠಕ್ಕೆ ಅವರನ್ನು ಪಾದಾರ್ಪಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದೇವೆ ಅಂತೇಳಿ ತಮ್ಮಲ್ಲಿ ವಿನಂತಿ. ಸಂಜೀವ್ ಕುಮಾರ್ ಸೋನಾರ್. ಸುಮಾರು 22 ವರ್ಷ ನಂತರದ ಈಗೊತ್ತ ಅದೇ ಕಾರ್ಯಕ್ರಮ 22 ವರ್ಷ ನಂತರ ಏನೋ ಕಾರ್ಯಕ್ರಮ ಮಾಡಿದ್ದು, ಅದಕ್ಕಿಂತ ಭವ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಯಲ್ಲಾಲಿಂಗ ಮಠದಲ್ಲಿ ಮಾಡಿದ್ದೇವೆ ಅಂತೇಳಿ ತಮ್ಮಲ್ಲಿ